ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಗೆ ರಾಜಕೀಯವಾಗಿ ಸಾಕಷ್ಟು ವಿರೋಧ ಮಾಡಿದ್ರು. ಈಗ ಅದೇ ಹಣವನ್ನ ಕೂಡಿಟ್ಟುಕೊಂಡು ಮಹಿಳೆಯರು ಮನೆಯ ಸಂಸಾರ ನಡೆಸೋದ್ರ ಮುಖೇನ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ, ಸರ್ಕಾರದ ಯೋಜನೆಗಳು ಬಂದ್ ಆಗುತ್ತೆ ಎನ್ನುವ ಆರೋಪಗಳು ಕೇಳಿ ಬಂದರೂ ಕೂಡ ಸರ್ಕಾರ ಮಾತ್ರ ಯಾವುದೇ ಪಂಚ ಯೋಜನೆಯನ್ನ ಸ್ಥಗಿತಗೊಳಿಸದೆ ರಾಜ್ಯದ ಜನರಿಗೆ ನೀಡಿದ ಭರವಸೆಯಂತೆ ಎಂತಹ ಪ್ರಕಾರವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಸಾಕಷ್ಟು ಬಡ ಜನರಿಗೆ ಅನುಕೂಲವಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 1 ವರ್ಷ ಕಳೀತಾ ಇದೆ. ಅದೇ ಯೋಜನೆಯಿಂದ ಬಂದಂತಹ ಹಣ ಕೂಡಿಸಿ ಇಲ್ಲೋರ್ವ ಮಹಿಳೆ ತನ್ನ ಗಂಡನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾಳೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿಗೆ 2,000 ರೂಪಾಯಿ ಹಣ ಕೊಡುವ ಈ ಯೋಜನೆ ಜಾರಿಯಾದಾಗಿನಿಂದ ಮಹಿಳೆಯರು ಒಂದಿಲ್ಲೊಂದು ಹೊಸ ವಸ್ತುಗಳು, ಬೈಕ್ ಸೇರಿ ಗೃಹೋಪಯೋಗಿ ವಸ್ತುವನ್ನ ಖರೀದಿ ಮಾಡ್ತಿದ್ದಾರೆ. ಸದ್ಯ ಬೆಳಗಾವಿಯ ಆನಗೋಳದ ನಿವಾಸಿ ಅನಿತಾ ಬಾಡಿಗೇರ್ ತಮ್ಮ 9 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೂಡಿಸಿಟ್ಟುಕೊಂಡು ತಮ್ಮ ಪತಿ ಚಂದ್ರಶೇಖರ್ ಅವರ ದೃಷ್ಟಿ ದೋಷದ ಆಪರೇಷನ್ ಮಾಡಿಸಿದ್ದಾರೆ. 9 ತಿಂಗಳಲ್ಲಿ 18,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣ ಕೂಡಿಸಿ ನಂತರ ತಮ್ಮ ಬಳಿ ಇದ್ದ 10,000 ಸೇರಿಸಿ ಗಂಡನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಗಂಡನ ಶಸ್ತ್ರಚಿಕಿತ್ಸೆಗೆ ಯೋಜನೆಯ ಹಣ ಅನುಕೂಲವಾಗಿದ್ದಕ್ಕೆ ಸರ್ಕಾರ ಹಾಗೂ ಸಿಎಂ ಸಚಿವೆ ಹೆಬ್ಬಾಳ್ಕರ್ಗೆ ಧನ್ಯವಾದ ಹೇಳಿದ್ದಾರೆ. ಅನಿತಾ ಕುಟುಂಬದಲ್ಲಿ ಒಟ್ಟು 3 ಇದ್ದು ಓರ್ವ ಮಗ ಖಾಸಗಿ ಕೆಲಸದಲ್ಲಿ ಇದ್ದಾನೆ. ಅನಿತಾ ಪತಿ ಬಡಗಿತನ ಮಾಡಿ ಮನೆ ನಡೆಸ್ತಾ ಇದ್ರು. ಬಡಗಿತನ ಮಾಡುವ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಕಟ್ಟಿಗೆ ಧೂಳಿನಿಂದ ನರದೋಷ ಉಂಟಾಗಿತ್ತು. ನರದೋಷ ನಿವಾರಣೆಗೆ ಆಪರೇಷನ್ ಮಾಡಬೇಕು ಅಂತ ವೈದ್ಯರು ಹೇಳಿದ್ರು. ಆದರೆ ಸಕಾಲಕ್ಕೆ ಹಣ ಹೊಂದದೆ ಆಪರೇಷನ್ ಮಾಡಿಸುವುದನ್ನ ಅನಿತಾ ಮುಂದೂಡುತ್ತಲೇ ಬಂದಿದ್ರು. ಇದೇ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಲ್ಲಿ ಪತಿ ಚಂದ್ರಶೇಖರ್ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ನಂತರ ಕಣ್ಣಿನ ದೋಷ ಸಂಪೂರ್ಣ ನಿವಾರಣೆಯಾಗಿದ್ದು ಸದ್ಯ ಚಂದ್ರಶೇಖರ್ ಯಾರ ನೆರವು ಇಲ್ಲದೆ ಮನೆಯಲ್ಲಿ ಓಡಾಟ ಮಾಡ್ತಿದ್ದಾರೆ. ಚಂದ್ರಶೇಖರ್ ಬಡಗೇರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೂ ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮಗೆ ಬಹಳ ಉಪಯೋಗ ಆಗಿದೆ. ನಮ್ಮ ಮನೆಯವರದು ಕಣ್ಣಿನ ಆಪರೇಷನ್ ಮಾಡಿದ್ದೇನೆ. ಹಾಗೂ ನಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರಕ್ಕೆ ಹಿಂಗೆ 10 ವರ್ಷ ಮುಂದುವರಿಲಿ ಅಂತೇಳಿ ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ. ಒಟ್ಟಾರೆಯಾಗಿ ಸರ್ಕಾರ ಜಾರಿಗೆ ತಂದಿದ್ದ ಗೃಹಲಕ್ಷ್ಮಿ ಯೋಜನೆಯ ಕುರಿತು ರಾಜಕೀಯ ಕೆಸರಿನ ಚಾಟ ನಡೆದಿದ್ದು ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಸರ್ಕಾರ ನೀಡ್ತಾ ಇರುವ 2,000 ರೂಪಾಯಿ ಜನರ ಆರೋಗ್ಯಕ್ಕೆ ವಿನಿಯೋಗವಾಗ್ತಾ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.